ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಇವತ್ತು ಪಟಾಪಟ್ ಅಂತೇಳಿ ಒಂದು ಬ್ರೇಕ್ಫಾಸ್ಟ್ ಮಾಡುವಂಥ ರೆಸಿಪಿನ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ವೆರೈಟಿ ದೋಸೆ. ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡೋಣ. ಮೊದಲನೇದಾಗಿ ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋವಂಥದ್ದು ಹೆಸರುಬೇಳೆನ ಒಂದು 15 ಮಿನಿಟ್ಸು ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋವಂಥ ಹೆಸರುಬೇಳೆ, ಹಾಗೆಯೇ ಒಂದು ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಆಮೇಲೆ ಒಂಚೂರು ಶುಂಠಿ, ಹಾಗೆಯೇ ನುಗ್ಗೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಂದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದಕ್ಕೆ ಒಂಚೂರು ಉಪ್ಪು ಕೂಡ ಹಾಕ್ಕೊಂಡು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯಾಟರ್ ರೆಡಿ ಆಗುತ್ತೆ. ಈ ಕಡೆ ನಾನು ವೆರೈಟಿ ದೋಸೆಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಹುರ್ಗಡ್ಲೆ, ಹಾಗೆಯೇ ಟೊಮ್ಯಾಟೊ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ರೆಡಿಮೇಡ್ ಸಾಸ್ ಥರ ಎಲ್ಲ ಸಿಗುತ್ತೆ, ಸಿಜ್ವಾನ್ ಸಾಸ್, ಅದೆಲ್ಲ ಯೂಸ್ ಮಾಡ್ಬೋದು. ಬಟ್ ನಾನು ಅದೇನು ಯೂಸ್ ಮಾಡ್ತಾಯಿಲ್ಲ. ಈ ಥರ ಒಂದು ಸ್ವಲ್ಪ ಚಟ್ನಿ ಥರ ಮಾಡ್ಕೊಂಡಿದ್ದೀನಿ. ಈ ಕಡೆ ಬ್ಯಾಟರ್ನ ದೋಸೆ ಹಂಚ ಮೇಲೆ ಹರಡ್ಬಿಟ್ಟು ಒಂಚೂರು ಎಣ್ಣೆ ಅಥವಾ ತುಪ್ಪ ಹಾಕಿ ಅದೇನು ಚಟ್ನಿನ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹರಡಿಸ್ಕೊಂಡು ಅದ್ರ ಮೇಲೆ ಬೇಕಂದರೆ ನೀವು ವೆಜ್ಜೀಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ಬೀಟ್ರೂಟ್, ಹಾಗೆಯೇ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ನಿಮ್ಮ ಫೇವ್ರೇಟ್ ವೆಜಿಟೇಬಲ್ಸ್ ಅಥವಾ ಪನ್ನೀರ್ ಅಥವಾ ಬಟರ್, ಈ ಥರ ಚೀಸ್ ಏನಾದರೂ ಆ್ಯಡ್ ಮಾಡಿಕೊಂಡು ನೀವು ಇದನ್ನು ವೆರೈಟಿ ಮಾಡಿಕೊಂಡು ತಿನ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಪನ್ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಮನೆಯಲ್ಲೇ ಮಾಡಿರೋವಂಥ ಪನ್ನೀರು. ಈ ರೀತಿ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡಿ ಬಾಕ್ಸಿಗೆ ಕಟ್ಬೋದು, ಇಲ್ಲ ಮನೆಯಲ್ಲಿ ಕೂಡ ತಿನ್ಬೋದು. ಇನ್ಸ್ಟೆಂಟಾಗಿ ಪಟಾಪಟ್ ಅಂತ ಮಾಡ್ಕೋಬೋದು ಅಲ್ವಾ. ಈಸಿ, ಹಾಗೆಯೇ ಹೆಲ್ದಿ ಕೂಡ, ತಿನ್ನೋದಕ್ಕೂ ಕೂಡ ಚೆನ್ನಾಗೇ ಇರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡಿರೋದ್ರಿಂದ ಒಂಚೂರು ಕಹಿ ಹೊಡಿಬೋದು. ಅಂದರೆ ನುಗ್ಗೆ ಸೊಪ್ಪು ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನುಗ್ಗೆ ಸೊಪ್ಪು ಎಳೆದಿದ್ರೆ ಚೆನ್ನಾಗಿದ್ರೆ ಯಾವುದೇ ರೀತಿ ಕಹಿ ಹೊಡಿಯೋದಿಲ್ಲ, ಇಲ್ಲಾಂದರೆ ಸ್ವಲ್ಪ ಕಹಿ ಹೊಡಿಬೋದು.